ಜನ್ಮವೃದ್ಧಿ ಪರಿಣತ್ಯಪಕ್ಷಯ ವ್ಯಾಧಿನಾಶನ ವಿಹೀನಮವ್ಯಯಂ ವಿಶ್ವಸೃಷ್ಟ್ಯವಿಘಾತ ಕಾರಣಂ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಜ್ಯೋತಿ ಸರಿತರಾಗ ನಿಂದಾಗ ಬಂತೆ, ನಂದು ಇಲ್ಲ ಬರ್ಲಿಲ್ಲ. ನಿಮ್ಮದರಾಗ ಸರ್ ಸ್ವಲ್ಪ ಚೇಂಜ್ ಆಗ್ತದೆ ನಮ್ದು. ಜನ್ಮವೃದ್ಧಿ ಪರಿಣತ್ಯಪಕ್ಷಯ ವ್ಯಾಧಿನಾಶನ ವಿಹೀನಮವ್ಯಯಂ ವಿಶ್ವಸೃಷ್ಟ್ಯವಿಘಾತ ಕಾರಣಂ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಅಸ್ತಭೇದಮನಪಾಸ್ತಲಕ್ಷಣಂ ನಿಸ್ತರಂಗ ಜಲರಾಶಿ ನಿಶ್ಚಲಂ ನಿತ್ಯಮುಕ್ತಮವಿಭಕ್ತಮೂರ್ತಿಯತ್ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಜನ್ಮ ವೃದ್ಧಿ ಪರಿಣತ ಅಪಕ್ಷಯ ವ್ಯಾಧಿ ನಾಶನ. ಸೊ ಈ 6 ವಿಕಾರಗಳು ದೇಹಕ್ಕೆ ಇರತಕ್ಕಂಥದ್ದು ಅಂತ. ವಿಹೀನಂ ಅವ್ಯಯಂ ಆದರೆ ಪರಮಾತ್ಮ ಅಂದ್ರೆ ನನ್ನ ಸ್ವರೂಪ ಏನದಲ್ವಾ, ಅದು ಈ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾಶ ಇಲ್ಲದೆ ಇರತಕ್ಕಂತಹದ್ದು. ಸೃಷ್ಟ್ಯವ ವಿಘಾತ ಕಾರಣಂ ಅಂದ್ರೆ ಯಾವುದು ಈ ವಿಶ್ವದ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರ್ತಕ್ಕಂತಹದ್ದು. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರ್ತಕ್ಕಂತಹದ್ದು. ಜನ್ಮ ವೃದ್ಧಿ ಪರಿಣತಿ ಅಪಕ್ಷಯ ವ್ಯಾಧಿ ನಾಶನಕ್ಕೆ ಅತೀತವಾಗಿರ್ತಕ್ಕಂಥದ್ದು. ಅದು ನನ್ನ ಸ್ವರೂಪ ಅಂತ. ಸೊ ಇಲ್ಲಿ ಸ್ಥೂಲವಾಗಿರ್ತಕ್ಕಂತಹ ಒಂದು ವ್ಯಷ್ಟಿಯನ್ನ ಮತ್ತೊಂದು ಸಮಷ್ಟಿಯನ್ನ ಹೇಳಿದ್ದಾರೆ. ವ್ಯಷ್ಟಿ ಜನ್ಮ ವೃದ್ಧಿ ಪರಿಣತಿ ಅಪಕ್ಷಯ ವ್ಯಾಧಿ ನಾಶನ, ಈ 6 ಗುಣಗಳು ವ್ಯಷ್ಟಿ ಅಂದ್ರೆ ಶರೀರದ ಲಕ್ಷಣಗಳು. ಈ ಶರೀರದಲ್ಲಿ ಇರುವಂತಹ ಯಾವ ಆತ್ಮ ಇದ್ದಾನೆ ಅವನು ಈ ವಿಕಾರಗಳಿಗಿಂತ ಅತೀತನಾಗಿರತಕ್ಕಂಥವನು. ಎರಡನೇದ ಅರ್ಥದಲ್ಲಿ ವಿಶ್ವಸೃಷ್ಟಿ ಅಂತಂದ್ರೆ ಈ ಜಗತ್ತಿನ ಏನು ಸೃಷ್ಟ್ಯವ ವಿಘಾತ ಕಾರಣಂ ಅಂದ್ರೆ ಸೃಷ್ಟಿ ಸ್ಥಿತಿ ಮತ್ತು ಘಾತ ಅಂದ್ರೆ ಲಯಗಾದಕ್ಕೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಪರಮಾತ್ಮ ವಸ್ತು, ಅದು ತತ್ಸ್ವರೂಪ ಅಂತ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾಗಿರ್ತಕ್ಕಂಥವನು ತತ್ಸ್ವರೂಪನಾಗಿರ್ತಕ್ಕಂತಹ ಬ್ರಹ್ಮಸ್ವರೂಪ. ಶರೀರದಿಂದ ನೋಡಿದಾಗ ಜನ್ಮ ವೃದ್ಧಿ ವ್ಯಾಧಿ ಅಪಕ್ಷಯ ನಾಶ ರೋಗಗಳು ಇವೆಲ್ಲವೂ ಏನಿದಾವ ಇವು ಈ ಶರೀರಕ್ಕೆ ಇರುವಂತಹ ವಿಕಾರಗಳು ಆತ್ಮನಿಗಿಲ್ಲ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರಣಕ್ಕೆ ಬ್ರಹ್ಮ. ಇದನ್ನ ನಾವು ಪಂಚದಶಿಯಲ್ಲಿ ಒಂದು ಮಹಾಕಾಶ ಮತ್ತೊಂದು ಘಟಾಕಾಶ ಅಂತ ಹೇಳ್ತೀವಿ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದನ್ನ ಅರ್ಥ ಮಾಡಿಕೋಬೇಕಂದ್ರೆ ಅದು ಮಹಾಕಾಶ. ಮತ್ತೆ ಜನ್ಮ ವೃದ್ಧಿ ಪರಿಣತಿ ಅಪಕ್ಷಯ ವ್ಯಾಧಿ ನಾಶನ ಎಂದೇ ಇರ್ತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಅದು ಘಟಾಕಾಶ ಅಂತ. ಕಡಿಗೆಯಲ್ಲಿರ್ತಕ್ಕಂತಹ ಆಕಾಶ.
ಮತ್ತೆ ಇನ್ನೊಂದು ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂತಹ ಆಕಾಶ. ಈ ಎರಡೂ ಆಕಾಶಗಳು ಬೇರೆ ಬೇರೆ ಅಂತ ಕಂಡರೂ ಕೂಡ ಆ ಮಹಾಕಾಶ ಮತ್ತು ಘಟಾಕಾಶ ಬೇರೆ ಬೇರೆ ಅಂತ ಕಂಡರೂ ಕೂಡ, ಯಾಕಂದ್ರೆ ಮಹಾಕಾಶಕ್ಕೆ ಯಾವುದೇ ಲಿಮಿಟ್ ಇಲ್ಲ, ಘಟಾಕಾಶಕ್ಕೆ ಲಿಮಿಟ್ ಇದೆ. ಆದರೆ ಅದು ಲಿಮಿಟ್ ಇದ್ರೂ ಕೂಡ ಅದು ಅನ್ಲಿಮಿಟ್ ಆಗಿದೆ ಅಂತ. ಘಟಾಕಾಶ ಅಂದ್ರೆ ಗಡಿಗೆಯಲ್ಲಿರ್ತಕ್ಕಂತಹ ಆಕಾಶ, ಗಡಿಗೆಯಿಂದ ನಮಗೆ ಅದು ಗಾತ್ರವನ್ನಾಗ್ಲಿ ವಿಸ್ತೀರ್ಣವನ್ನಾಗ್ಲಿ ಪಡ್ಕೊಂಡಿದೆ ಬಿಟ್ರೆ, ಗಡಿಗೆಯಿಂದ ಅದನ್ನ ಅಳತೆ ಮಾಡ್ಬೇಕು ಬಿಟ್ರೆ ಆಕಾಶವನ್ನ ಅಳತೆ ಮಾಡಕ್ ಬರೋದಿಲ್ಲ. ಯಾಕಂತಂದ್ರೆ ಗಡಿಗೆ ತೆಗೆದ್ಬಿಟ್ರೆ ಮಹಾಕಾಶದಲ್ಲಿ ಸೇರ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಂಧನ ಇಲ್ಲ. ಬಂಧನ ಯಾರಿಗಂತಂದ್ರೆ ನಮಗ್ ತೋರ್ತಾ ಇದೆ. ಹಾಗೆ ಈ ಶರೀರ ಅಂತಕ್ಕಂಥದ್ದು ಒಂದು ಕವಚ. ಈ ಕವಚದಲ್ಲಿ ಈ ಶರೀರವನ್ನ ನಡೆಸುವಂತಹ ಯಾವುದು ಒಂದು ಆತ್ಮ ಇದೆಯೋ, ಪ್ರತ್ಯಗಾತ್ಮ ಅಥವಾ ಅಂತರಾತ್ಮ, ಅದು ನಮ್ಮ ಸ್ವರೂಪ. ಆ ಸ್ವರೂಪ ಹೇಗಿದೆ ಅಂತಂದ್ರೆ, ಹೆಂಗ ಆಕಾಶ ಗಡಿಗೆ ಘಟಾಕಾಶ, ನೀವು ಘಟಾಕಾಶದಲ್ಲಿ ಏನೆಲ್ಲ ಹಾಕಿದರೂ ಕೂಡ ಆಕಾಶ ಅದೆಲ್ಲವನ್ನ ಒಳಗೊಳ್ಳುತ್ತೆ. ಅದಕ್ಕೆ ನೀರು ಹಾಕಿ, ಇಲ್ಲ ಅದಕ್ಕೆ ಏನಾದರೂ ಒಂದು ಕಣಜ ಹಾಕಿ, ಇಲ್ಲ ಅದರಲ್ಲಿ ಅಗ್ನಿ ಹಾಕಿ, ನೀವು ಏನಾರ ತುಂಬಿ ಅದಕ್ಕ ಅದೆಲ್ಲವೂ ಅದರಲ್ಲಿ ಒಳಗೊಳ್ಳುತ್ತಾ, ಅದರಿಂದ ಮುಚ್ಚಿಕೊಂಡಂಗೆ ಕಾಣುತ್ತಾ. ಆದರೆ ಆಕಾಶಕ್ಕೆ ನೀವು ಅಗ್ನಿ ಅದಕ್ಕೆ ಹಾಕಿದ್ರಿ ಅಂತಂದ್ರೆ ಆಕಾಶ ಬಿಸಿನೂ ಆಗೋದಿಲ್ಲ. ಯಾಕಂತಂದ್ರೆ ಅದು ಬಿಸಿ ಆಗದ ಗಡಿಗೆ ಬಿಟ್ರೆ ಆಕಾಶ ಬಿಸಿ ಆಗೋದಿಲ್ಲ. ಯಾಕಂದ್ರೆ ಅದು ನಿರ್ಗುಣ, ಅದು ಯಾವುದೇ ಗುಣ ಅದಕ್ಕೆ ಸೇರಿಕೊಳ್ಳೋದಿಲ್ಲ. ಅದು ಅಸಂಗ ಸ್ವರೂಪ. ಅದು ನೀವು ಜಲ ಹಾಕಿದ್ರಿ, ಜಲ ತುಂಬಿದ್ರಿ ಅಂತಂದ್ರ ಅದೇನು ತಂಪಾಗೋದಿಲ್ಲ. ತಂಪಾಗೋದು ಗಡಿಗೆನೆ ತಂಪಾಗತ್ತೆ ಬಿಟ್ರೆ ಆಕಾಶ ತಂಪಾಗೋದಿಲ್ಲ. ನೀವು ಬೇಳೆ ಕಾಳುಗಳನ್ನ ತುಂಬಿದ್ರಿ ಅಂತಂದ್ರೆ ಎಲ್ಲ ತುಂಬಿಕೊಂಡಿರೋ ಹಾಗೆ ಗಡಿಗೆ ಕಾಣುತ್ತೆ ಬಿಟ್ರೆ ಆಕಾಶಕ್ಕೇನಿರೋದಿಲ್ಲ. ಅದು ಆ ಗಡಿಗೆಯಲ್ಲಿ ಕೂಡ ಏಕಾಕಾರವಾಗಿರ್ತದೆ ಅದು. ಯಾಕಂದ್ರೆ ಕಣಜಗಳು ಒಂದಕ್ಕೊಂದು ತುಂಬಬೇಕಾದ್ರೆ ಅದು ಬಯಲಿದ್ದಾಗಲೇ ತುಂಬಕ್ ಸಾಧ್ಯ. ಅದು ಅಲ್ಲಿರುವಂತಹ ಘಟಾಕಾಶಕ್ಕೆ ಅದು ಆಕಾರದಿಂದ ಘಟದ ರೂಪ ಕಂಡರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಕಣಜ ಹಾಕಿದ್ರಾಗ್ಲಿ, ನೀರು ಹಾಕಿದ್ರಾಗ್ಲಿ, ಅಗ್ನಿ ಹಾಕಿದ್ರಾಗ್ಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟಚ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಆಕಾಶದೊಂದು ಗುಣ ಇದೆ, ಅದು ಅಸಂಗ ಅಂತ. ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಯಾವುದೊಂದು ಅಂತರಾತ್ಮ ಅಂತ ಕರಿತೀವಿ. ಆ ಅಂತರಾತ್ಮ ಘಟಾಕಾಶದಂತೆ. ಅದು ದೇಹದಿಂದ ಸೀಮಿತವಾಗಿ ಪ್ರತ್ಯೇಕವಾಗಿ ಕಾಣಿಸಿಕೊಂಡದ. ಆದರೆ ಸ್ವರೂಪತಃ ಅದು ಪೃಥಕ್ಕಿಲ್ಲದು. ಅದು ಗಡಿಗೆಯಲ್ಲಿರ್ತಕ್ಕಂಥದ್ದು ಕೂಡ ಮಹಾಕಾಶನೇ. ಗಡಿಗೆಯಿಂದ ಘಟಾಕಾಶ ಅಂತ ಕಾಣಿಸಿಕೊಳ್ತದೆ ಅಷ್ಟೇ ಬಿಟ್ರೆ ಆಕಾಶದಲ್ಲಿ ಭಿನ್ನ ಇಲ್ಲ. ಹಾಗಾಗಿ ಇಲ್ಲಿ ಈ ಶರೀರದಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹ ಯಾವುದು ನಮ್ಮದು ಅಂತರಾತ್ಮ ಇದೆಯೋ, ಆ ಅಂತರಾತ್ಮನಿಗೆ ಶರೀರದ ವೃದ್ಧಿಯಾಗಲಿ, ಶರೀರದ ಜನ್ಮವಾಗಲಿ, ಮತ್ತೆ ಶರೀರದ ಬೆಳವಣಿಗೆ ಆಗಲಿ, ಶರೀರದ ವ್ಯಾಧಿ ಆಗಲಿ, ಶರೀರದ ನಾಶ ಆಗಲಿ, ಅದು ಎಲ್ಲವೂ ಗುಣ ಶರೀರಕ್ಕೆ ಬಿಟ್ರೆ ಆ ಶರೀರದಲ್ಲಿರ್ತಕ್ಕಂತಹ ಆತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು
ಸೋಂಕು ಇಲ್ಲ ಅಂತ. ಅಂತಹ ಸ್ವರೂಪ ಯಾವುದು? ಅದು ಅಂತರಾತ್ಮ ಅಂತೇನು ಕರಿತೀವಿ, ಪ್ರತ್ಯಗಾತ್ಮ ಅಂತೇನು ಕರಿತೀವಿ. ಆ ಪ್ರತ್ಯಗಾತ್ಮನಿಗೆ ಶರೀರದ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷಗಳು ಅದಕ್ಕೆ ತಗಲುವುದಿಲ್ಲ. ಇದು ಶಾಸ್ತ್ರದಿಂದ ಕೇಳಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ. ಆದರೆ ಇದನ್ನ ನಾವು ಮುಂದಿನ ಶ್ಲೋಕದಲ್ಲಿ ಇದರ ವಿಷಯವನ್ನ ನಾನು ಆಗಲೇ ಮತ್ತೆ ಹೇಳಿದ್ದೀನಿ. ಅಂದ್ರೆ ಇದರದ್ದು ಇನ್ನೊಂದು ಮುಖ, ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಒಂದು ನೋಟ ನೆಕ್ಸ್ಟ್ ಶ್ಲೋಕದಲ್ಲಿ ಅಸ್ತಭೇದ ಮನಪಾಸ್ತ ಲಕ್ಷಣಂ ನಿಸ್ತರಂಗ ಜಲರಾಶಿ ನಿಶ್ಚಲಂ ನಿತ್ಯಮುಕ್ತಮವಿಭಕ್ತ ಮೂರ್ತಿಯತ್ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಇಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಶಂಕರರು ನೇರವಾಗಿ ಒಂದು ಮಧ್ಯದಲ್ಲಿ ಒಂದು ಸಮುದ್ರವನ್ನ ಒಂದು ಉದಾಹರಣೆಯನ್ನ ತಗೊಂಡು ನಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಅಂದ್ರೆ ವಸ್ತುತಃ ನಮ್ಮ ಆತ್ಮದಲ್ಲಿ, ಅಂದ್ರೆ ನಮ್ಮ ನಿಜವಾದ ಸ್ವರೂಪದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಇಲ್ಲ, ಅಭೇದವಾಗಿರ್ತಕ್ಕಂಥದ್ದು. ಅಸ್ತಭೇದ ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಣಗಳಿಲ್ಲ, ಅದು ಭೇದಗಳನ್ನು ಇಲ್ಲ ಮತ್ತೆ ಗುಣಗಳನ್ನು ಇಲ್ಲದು. ಆದರೆ ನಿಸ್ತರಂಗ ಜಲರಾಶಿ ಲಕ್ಷಣಂ ಅಂತಂತಾರೆ ಅವರು. ಹೇಗೆ ಅಂದ್ರೆ ಈಗ ಸಮುದ್ರದಲ್ಲಿ ಅಲೆಗಳು ಬರ್ತವೆ. ಅಲೆಗಳು ಬಹಳ ದೊಡ್ಡ ದೊಡ್ಡ ಅಲೆಗಳು, ಆಕಾರದಿಂದ ನಮಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತವೆ. ಚಿಕ್ಕದ ಅಲೆಯಾಗಿ, ದೊಡ್ಡ ಅಲೆಯಾಗಿ, ಪರ್ವತಾಕಾರದ ಅಲೆಯಾಗಿ, ಆನೆ ಆಕಾರದ ಅಲೆಯಾಗಿ, ಈಗೆಲ್ಲ ಕಾಣಿಸ್ಕೊಳ್ತಾ ಬರ್ತಾವ. ಅವು ಏನೆಲ್ಲ ಕಾಣಿಸಿಕೊಳ್ತಾವೋ ಅವು ಎಲ್ಲವೂ ಕೂಡ ಅದು ಗಾತ್ರದಿಂದ ಬೇರೆ ಆಗಲಿ, ಶಕ್ತಿಯಿಂದ ಬೇರೆ ಆಗಲಿ, ಆದರೆ ಸಮುದ್ರಕ್ಕಿಂತ ಭಿನ್ನಲ್ಲವು. ಅಂದ್ರೆ ನೀರಿಗಿಂತ ಭಿನ್ನಲ್ಲ. ಅವೆಲ್ಲವೂ ನೀರಿನಲ್ಲಿ ಏಳುವಂತಹ ವಿಕಾರಗಳು ಮಾತ್ರ. ನೀವು ಒಂದು ಕ್ಷಣ ಸಡನ್ ಆಗಿ ದೊಡ್ಡದೊಂದು ಅಲೆ ಬಂದ್ಬಿಟ್ಟು ಹಾಗೆ ಕಂಪ್ಲೀಟ್ ಆಗಿ ಅಲೆ ಇಲ್ದಂಗೆ ಆಗಿಬಿಡುತ್ತೆ ಸಮುದ್ರ. ಅವಾಗೇನದು ನಿಸ್ತರಂಗ, ಅಂದ್ರೆ ತರಂಗ ಇಲ್ಲದೆ ಇರ್ತಕ್ಕಂಥದ್ದು. ಜಲರಾಶಿ, ಯಾವುದೇ ತರಂಗ ಇಲ್ಲದೆ ಇರ್ತಕ್ಕಂತಹ ಒಂದು ಜಲರಾಶಿ ಸಮುದ್ರವನ್ನ ಹೇಗೆ ಶಾಂತವಾಗಿರ್ತದೋ ಆ ರೀತಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗಂತಂದ್ರೆ ನಮ್ಮ ಸ್ವರೂಪ ಅಂತಕ್ಕಂಥದ್ದು ಆ ನಿಸ್ತರಂಗದಂತೆ ನಿಶ್ಚಲವಾಗಿರ್ತಕ್ಕಂತಹದ್ದು ನಮ್ಮ ಎಲ್ಲರ ಸ್ವರೂಪ, ಆತ್ಮಸ್ವರೂಪ. ಆದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಗಾಳಿಗೆ ಅಲೆಯಂತೆ, ನೀರೇ ಅಲೆಯಾಗಿ ತೋರುವಂತೆ ಈ ಮಾಯಾಶಕ್ತಿಯಿಂದ ಈ ಬುದ್ಧಿಗೆ ಅನುಗುಣವಾಗಿ, ಮನಸ್ಸಿಗೆ ಅನುಗುಣವಾಗಿ, ಇಂದ್ರಿಯಗಳಿಗೆ ಅನುಗುಣವಾಗಿ, ದೇಹಕ್ಕೆ ಅನುಗುಣವಾಗಿ, ವಿಷಯಗಳಿಗೆ ಅನುಗುಣವಾಗಿ ಈ ಹೆಂಗದು ಸಮುದ್ರದಲ್ಲಿ ಗಾಳಿ ಅಂತಕ್ಕಂಥದ್ದು ಬೀಸಿದಾಗ ಹೆಂಗ ಅಲೆಗಳು ಹೇಳ್ತಾವೋ ಹಾಗೆ ಈ ಮಾಯಾ ಅಂತಕ್ಕಂಥ ಶಕ್ತಿಯಿಂದ ಆತ್ಮನಲ್ಲಿ ಬುದ್ಧಿಯ ವಿಕಾರಗಳು, ಮನಸ್ಸಿನ ವಿಕಾರಗಳು, ಇಂದ್ರಿಯಗಳ ವಿಕಾರಗಳು, ಮತ್ತೆ ದೇಹದ ವಿಕಾರಗಳು, ಆಮೇಲೆ ವಿಷಯಾದಿಗಳ ಸಂಪರ್ಕದಿಂದ ಆಗುವಂತಹ
ವಿಕಾರಗಳು. ಈ ಎಲ್ಲ ವಿಕಾರಗಳು ಸಮುದ್ರದಲ್ಲಿ ಅಲೆಗಳು ಕಂಡಂತೆ ಕಾಣುತ್ತವೆ. ಆದರೆ ವಸ್ತುತಃ ಅಲ್ಲಿ ಏನಿಲ್ಲ ಅಂತಂದ್ರ ಅಲೆಗಳ ತರ ಕಂಡ್ರೂ ಕೂಡ ಅಲೆಗಳು ಇಲ್ಲ ಅಂತಂತಾರೆ ಅವರು. ಇದಕ್ಕೆ ಅವರು ಸ್ವಾಮಿ ಚಿನ್ಮಯಾನಂದರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅಂದ್ರೆ ಈಗ ಇದೆಲ್ಲ ನಮಗೆ ಆತ್ಮ ಅಂತಂದ್ರೆ ಅರ್ಥ ಆಗೋದಿಲ್ಲ. ಈಗ ಸುಮ್ಮನೆ ಮನಸ್ಸನ್ನ ಆತ್ಮನನ್ನಾಗಿ ತಿಳ್ಕೊಂಡು ಇದನ್ನ ಅರ್ಥ ಮಾಡಿಕೊಳ್ಳೋಣ. ಈ ಮನಸ್ಸು ಅಂತಕ್ಕಂಥದ್ದು ಒಂದು ನಿಸ್ತರಂಗ ಜಲರಾಶಿ ಅಂತೆ, ಶಾಂತವಾಗಿರ್ತದ. ಯಾವಾಗ ಗೊತ್ತಾಗುತ್ತೆ ಶಾಂತವಾಗಿರ್ತಕ್ಕಂಥದ್ದಂದ್ರೆ, ಈಗ ಬೆಳಗ್ಗೆ ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದೇಳ್ತಾರೆ ನೋಡಿ, ಎದ್ದಾಗ ಏನೂ ಇರೋದಿಲ್ಲ ಮನಸ್ಸಿನಲ್ಲಿ. ನಿದ್ರೆಯಲ್ಲಿ ಎರಡು ವಿಧ. ಒಂದು ಡೀಪ್ ಸ್ಲೀಪ್ ಮಾಡಿ ಇದ್ದಿದ್ರಿ ಅಂತಂದ್ರೆ ನಿಮಗೇನು ಥಾಟ್ಸ್ ಇರಂಗಿಲ್ಲ. ಬಟ್ ಡ್ರೀಮ್ ನಿದ್ರೆ ಆಗಿತ್ತು ಅಂದ್ರೆ ನೀವು ನಿಶ್ಚಲ ಇರಂಗಿಲ್ಲ ಮನಸ್ಸು. ನಾನು ಹೇಳ್ತಕ್ಕಂಥದ್ದು ಡೀಪ್ ಸ್ಲೀಪು, ಸೌಂಡ್ ಸ್ಲೀಪ್. ಸೌಂಡ್ ಸ್ಲೀಪ್ ಮಾಡಿ ನೀವೆದ್ದು ಕೂತ್ಕೊಳ್ಳಿ. ಎಲ್ಲರಿಗಾಗತ್ತೆ ಅನುಭವ ಇದು. ನನಗಾಗತ್ತಷ್ಟೇ ಆಗತ್ತೆ, ನಿಮ್ಗಾಗಲ್ಲ ಅಂತಲ್ಲ, ಎಲ್ಲರಿಗಾಗತ್ತೆ ಇದು. ಎದ್ದು ಕೂತ್ಕೊಳ್ಳಿ. ಎದ್ದು ಕೂತ್ಕೊಂಡುಗಳಿಗೆ ಅವಾಗ ಏನಾಗತ್ತೆ, ಏನಿರೋದಿಲ್ಲ, ಖಾಲಿ ಇರ್ತದ. ಖಾಲಿ ಖಾಲಿ ಖಾಲಿ. ಒಂದು ಕ್ಷಣ ಅಥವಾ 10 ಸೆಕೆಂಡು 20 ಸೆಕೆಂಡು ಕಾಮ್ ಆಗಿರ್ತದೆ ಮೈಂಡ್. ಆಮೇಲೆ ಏನಾಗತ್ತೆ ಅಂತಂದ್ರೆ, ಅಲ್ಲಿ ಯಾವುದನ್ನ ನೋಡ್ತೀರಿ ಅಥವಾ ಯಾವುದಾದ್ರನ್ನ ಕೇಳ್ತೀರಿ, ಇಲ್ಲ ಯಾವುದಾದ್ರೂ ಸ್ಮೆಲ್ಲು ಯಾವುದು ಸ್ಟ್ರಾಂಗ್ ಇರ್ತದೆ, ಅದು ನಿಮ್ಮ ಇಂದ್ರಿಯವನ್ನ ಸ್ಪರ್ಶ ಮಾಡುತ್ತ. ಇಲ್ಲ ಏನಾದರೂ ಶಬ್ದ ಕಿವಿಯನ್ನ ಸ್ಪರ್ಶ ಮಾಡುತ್ತ. ಇಲ್ಲ ನಿಮ್ಮ ಒಂದು ನೋಟ ರೂಪವನ್ನ ಸ್ಪರ್ಶ ಮಾಡುತ್ತ. ಇಲ್ಲ ಒಂದು ಯಾವುದರ ಸ್ಮೆಲ್ಲು ನಿಮ್ಮ ಮೂಗನ್ನ ಸ್ಪರ್ಶ ಮಾಡುತ್ತ. ಇಲ್ಲ ಯಾವುದಾದ್ರದ್ದು ನಿಮಗೆ ಕಾಫಿ ಅಥವಾ ಏನಾದ್ರು ಕೊಟ್ಟಂದ್ರೆ ಅದು ಬಿಸಿ ಚರ್ಮವನ್ನ ಸ್ಪರ್ಶ ಮಾಡುತ್ತೆ. ಇಷ್ಟೆಲ್ಲ ಘಟನೆಗಳು ಆದ್ಮೇಲೆ ಕೂಡ ಅಲ್ಲಿ ಹೆಂಗಿರ್ತದಂತಂದ್ರ ಜಸ್ಟ್ ನೋಟ ಇರ್ತದಲ್ಲಿ, ಅಂದ್ರೆ ಅದನ್ನ ಅಬ್ಸರ್ವೇಷನ್ ಇರ್ತದ. ಇದು ಎಲ್ಲರ ಮನಸ್ಸಿನಲ್ಲೇ ಆಗ್ತಕ್ಕಂಥ ಗತಿ. ಅದಕ್ಕೆ ನೋಟ ಇರ್ತದಲ್ಲಿ. ನೋಟದಲ್ಲಿ ಕೂಡ ಏನು ತೊಂದರೆ ಇಲ್ಲ. ಆದ್ರೆ ಅದೇನಾಗುತ್ತೆ ಅಂದ್ರೆ ನೋಟ ನಿಧಾನವಾಗಿ ಒಂದು ಭಾವವನ್ನ ಪಡ್ಕೊಳ್ತದೆ. ಈಗ ಒಂದು ಶಬ್ದ, ಯಾವುದೋ ಒಂದು ಶಬ್ದ, ಯಾರು ಆ ಶಬ್ದ ಅಂತ ನಿಧಾನವಾಗಿ ಆ ಶಬ್ದದ ಜೊತೆಗೆ ಶಬ್ದಕ್ಕೆ ಅನುಗುಣವಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಅಥವಾ ಇನ್ಯಾವುದೋ ಶಬ್ದ ಯಾವುದರಿರಲಿ, ಅದು ಮನುಷ್ಯರದಿರಲಿ ಇಲ್ಲ ಪ್ರಾಣಿದನೇ ಇರಲಿ ಪಕ್ಷಿಗಳದನೇ ಇರಲಿ, ಅದು ಭಾವ ಅಂತ ಕರಿತೀವಿ ಅದನ್ನ. ಅಂದ್ರೆ ಅದನ್ನ ಅಲ್ಲಿಂದ ಹಿಡ್ಕೊಂಡು ಆ ಶಬ್ದವನ್ನು ಹಿಡ್ಕೊಂಡು, ಶಬ್ದ ಕಿವಿಗೆ ಬಡಿತದಲ್ವಾ, ಶಬ್ದ ಕಿವಿಗೆ ಬಡದ್ಮೇಲೆ ಕಿವಿ ಏನು ಸುಮ್ಮನೆ ಇರ್ತದ. ಆದ್ರೆ ಆ ಮನಸ್ಸಿನಲ್ಲೇ ಮೂಡಿರ್ತಕ್ಕಂಥ ಶಬ್ದ ಏನ್ ಮಾಡುತ್ತಂದ್ರ ಆ ಭಾವವನ್ನ, ಅಂದ್ರೆ ಭಾವ ಅಂತಂದ್ರ ಪ್ರಾಣಿ ಕೂಗಿತ, ಪಕ್ಷಿ ಕೂಗಿತ, ಮನುಷ್ಯರು ಕೂಗಿದ್ರ ಭಾವ. ಯಾರನ್ನ ನೋಡಿದ್ರಿ, ನೋಡಿದ್ರಲ್ಲಿ ತಪ್ಪಿಲ್ಲ.
ಯಾರವರು? ಅವರು ಯಾರೇ ಆಗಿರಲಿ, ಅಂದ್ರೆ ಅವ್ರನ್ನ ಏನ್ ಮಾಡುತ್ತಂದ್ರೆ ಆ ನೋಟದ ಜೊತೆಗೆ ಆ ವ್ಯಕ್ತಿಯನ್ನ, ಆ ವಸ್ತುವನ್ನ, ಹಾಗೆ ಯಾವ್ದಾರ ಸ್ಮೆಲ್ ಬಿಡಿತೆ ಅಂತಂದ್ರೆ ಆ ಸ್ಮೆಲ್ ಜೊತೆಗೆ ಅದು ಏನು ಅಡಿಗೆ ಅಥವಾ ಏನದು ಸ್ಮೆಲ್ಲು, ಇದು ಎರಡನೇ ಸ್ಟೆಪ್. ಇದಕ್ಕೆ ಅಂತ ಕರಿತೀವಿ ಅಂದ್ರೆ ಭಾವ ಅಂತ ಕರಿತೀವಿ ನಾವು. ದೆನ್ ಅದಾದ್ಮೇಲೆ ಅದೇ ರೀತಿಯಾಗಿ ಸೊ ಈ 5 ಸೆನ್ಸ್ಗಳಿಗೆ ಏನೆಲ್ಲವೂ ಕೂಡ ಶಬ್ದ, ಸ್ಪರ್ಶ, ರೂಪರಸ, ಗಂಧ, ಸ್ಪರ್ಶ, ಅವು ಪರಸ್ಪರಂ ಅಂದ್ರೆ ಒಂದಕ್ಕೊಂದು ಸೇರಿಕೊಳ್ತಾವ. ಸೇರ್ಕೊಂಡಿರ್ತಕ್ಕಂಥದ್ದು ಸನ್ನಿಕರ್ಷ ಅಂತ. ಆ ಸನ್ನಿಕರ್ಷ ಏನ್ ಮಾಡುತ್ತೆ? ಈ ಸನ್ನಿಕರ್ಷವನ್ನ ಒಂದೇ ಶಬ್ದದಲ್ಲಿ ಹೇಳ್ಬೋದು ನಾವು, ನೋಟ ಅಂತ ಅನ್ಬೋದು. ನೋಟ ಅಷ್ಟೇ. ಅಲ್ಲಿ ಇಂದ್ರಿಯ ಮತ್ತು ಇಂದ್ರಿಯನ್ನ ಸ್ಪರ್ಶಿಸುವಂತಹ ಒಂದು ಗುಣಗಳು, ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಗುಣಗಳು. ಇದು ಇಷ್ಟಕ್ಕೇನಾಗಲ್ಲ. ಇದು ಹೆಂಗಂತಂದ್ರೆ ತುಂಬಾ ದೂರದಲ್ಲಿ ಒಂದು ಸಣ್ಣದು ಒಂದು ಸುಳಿಗಾಳಿ, ಸಣ್ಣದಾಗಿ ಗಾಳಿ ಬರ್ತದೆ ಸಮುದ್ರದಲ್ಲಿ. ಗಾಳಿ ಸಮುದ್ರದಲ್ಲಿ ಬೀಸಿದ ತಕ್ಷಣಕ್ಕೆ ಅಲೆ ಹೇಳಂಗಿಲ್ಲ. ಅದೇನಾಗತ್ತಂದ್ರೆ ಸ್ವಲ್ಪ ಮೂವ್ ಆಗ್ಬೇಕದು. ಅದೇ ರೀತಿಯಾಗಿ ಈ ಸನ್ನಿಕರ್ಷ ಏನಾಗ್ಬೇಕಂತಂದ್ರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡುತ್ತೆ ಮನಸ್ಸು, ಅದನ್ನ ಅನುಸರಿಸ್ಕೊಂಡು ಹೋಗುತ್ತೆ. ಯಾಕಂದ್ರೆ ಮನಸ್ಸು ಅಂದ್ರೆ ಅದ್ರ ಗುಣ ಅಂತದ್ದು, ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದು. ನೋಡಿದವ್ರನ್ನ ಯಾರು ಅಂತ, ಶಬ್ದ ಯಾರ್ದು ಅಂತ, ಸ್ಪರ್ಶ ಆದಾಗ ಅದು ತಣ್ಣೀರು ಅಥವಾ ಬಿಸಿ ನೀರು ಅಂತ, ದೆನ್ ಅದಾದ್ಮೇಲೆ ಸ್ಮೆಲ್ಲು, ಅದು ಒಳ್ಳೇದು ಕೆಟ್ಟದು ಅಂತ. ಹೀಗೆ ಅದನ್ನ ಹುಡುಕೊಂಡು ಏನಾಗತ್ತಂತಂದ್ರೆ ಅದು ನಿಧಾನವಾಗಿ ಅದು ಒಂದು ಅಲೆಯಂತೆ ಎದ್ದು ಬಿಡುತ್ತದೆ. ಈ ಅಲೆ ಅಂತಕ್ಕಂಥದ್ದು ಹೆಂಗಂದ್ರ, ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಆ ಅಲೆ ಅದು ನಾವು ವ್ಯಕ್ತಿಗತವಾಗಿ ತಗೊಂಡಾಗ ಆ ಭಾವ ಹೆಂಗಿರುತ್ತಂತಂದ್ರ, ಅದು ನಿಮಗೆ ಟೂ ಮಚ್ ಅಟ್ಯಾಚ್ಮೆಂಟ್ ಇತ್ತಂದ್ರೆ ಅದು ದೊಡ್ಡದಾಗಿ ಬಿಡುತ್ತ ಆ ಘಟನೆ. ಎಷ್ಟು ದೊಡ್ಡದಾಗತ್ತದು, ನಿಮ್ಗೆ ಎಷ್ಟು ಅದರಲ್ಲಿ ಆಸಕ್ತಿ ಇರ್ತದ ಅಷ್ಟು ದೊಡ್ಡದಾಗತ್ತದು. ದೊಡ್ಡದಲ್ಲೇ ದೊಡ್ಡದೊಂದು ಫಾರ್ಮ್ ಆಗಿಬಿಡ್ತದೆ ಮನಸ್ಸಿನಲ್ಲಿ. ಅದು ಯಾವುದರಿರ್ಲಿ, ಅದು ನಿಮಗೆ ಒಟ್ಟು ಅದು ನಿಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೂ ಕೂಡ ಅದರಲ್ಲಿ ಆಸಕ್ತಿ ಇರೋದ್ರಿಂದ ಅದು ದೊಡ್ಡದಾಗಿ ಬಿಡುತ್ತದು. ಇಲ್ಲ ಇನ್ನೂ ಕೆಲವೊಮ್ಮೆ ಅಂತಂದ್ರೆ ನೀವು ಇಂದ್ರಿಯಗಳ ಸ್ಪರ್ಶ ಆಗೋದು ಕೂಡ ಬೇಕಾಗಿಲ್ಲ, ಅದರದೊಂದು ಥಾಟ್ಸ್ ಬಂದ್ರೆ ಸಾಕು. ಆ ಥಾಟ್ಸ್ ಕೂಡ ಅದು ಮಾಯನೆ. ಥಾಟ್ಸ್ ಅಂತಕ್ಕಂಥದ್ದು ದೊಡ್ಡದಾಗಿ ಬಿಡುತ್ತೆ. ದೊಡ್ಡದಾಗಿ ಏನೆಲ್ಲ ಆಗುತ್ತ, ಅದಕ್ಕೆಲ್ಲ ದೊಡ್ಡದಾದ್ಮೇಲೆ ಅದಕ್ಕೆಲ್ಲ ಧರ್ಮ ಸೇರಿಕೊಳ್ತದೆ. ಇದು ಪಾಪದ ಕೆಲಸ, ಇದು ಪುಣ್ಯದ ಕೆಲಸ, ಇದು ಧರ್ಮದ ಕೆಲಸ, ಇದು ಅಧರ್ಮದ ಕೆಲಸ. ಇಷ್ಟೆಲ್ಲ ನಡೆದೋಗುತ್ತೆ ಘಟನೆ. ಇದೆಲ್ಲವೂ ಕೂಡ ಮನಸ್ಸಿನಲ್ಲೇ. ಮನಸ್ಸು ಶಾಂತವಾಗಿತ್ತು, ಸಮುದ್ರ ಶಾಂತವಾಗಿತ್ತು, ಗಾಳಿ ಬೀಸ್ತು. ಅದರಂತೆ ನಮಗೆ ಮಾಯಾಶಕ್ತಿಯಿಂದ ಅಂದ್ರೆ ಆಸೆ ಅಂತಕ್ಕಂಥದ್ದೊಂದು ವಾಂಛೆಯಿಂದ ಒಂದು ಥಾಟ್ಸ್ ಬಂತು. ನಿಧಾನವಾಗಿ ಆ ಗಾಳಿ ಜೋರಾಗ್ತಾ ದೊಡ್ಡದು ಅಲೆ ಆಯಿತು. ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಆ ವಾಂಛೆ, ಅತಿಯಾದ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅದೇನಾಯ್ತು, ದೊಡ್ಡದಾಯ್ತು. ದೊಡ್ಡದಾಗಿ ಆಮೇಲೆ ಒಂದು ವಿಕಾರ ಅಂದ್ರ ಒಡೆದೋಯ್ತು ಅಂತಂದ್ರೆ
ಅದನ್ನಷ್ಟು ಚಿಂತನೆ ಮಾಡಿದ್ವಿ, ಅದಕ್ಕೊಂದು ರೂಪ ಕೊಟ್ಬಿಡ್ತೀವಿ, ಏನೆಲ್ಲ ಇಲ್ದಿರ್ತಕ್ಕಂಥದ್ದೆಲ್ಲ. ಸೊ ವೀಕ್ಷಕ ಆಗ್ಬಿಡಿ. ಇಲ್ಲ, ನೆಕ್ಸ್ಟ್ ಸ್ಟೆಪ್ ಚಿಂತಕ ಆಗ್ಬಿಡಿ. ಚಿಂತಕ ಅಂತಂದ್ರ ಒಮ್ಮೆ ಅದನ್ನ ವಿಚಾರಿಸ್ಬಿಡಿ, ಇದ್ರ ಬಗ್ಗೆ ಇಷ್ಟೊಂದು ದೊಡ್ಡದು ನಾನು ರೂಪ ಮಾಡ್ಬೇಕಾಗಿತ್ತ ಅಂತ. ಇದನ್ನಿಷ್ಟು ದೊಡ್ಡದು ಮಾಡ್ಬೇಕಾಗಿತ್ತ ಅಂತ ಒಂದ್ಸಾರಿ ಯೋಚನೆ ಮಾಡ್ಬಿಡಿ. ಯೋಚನೆ ಮಾಡಿಬಿಟ್ರಿ ಅಂತಂದ್ರೆ ಒಂದು ಕ್ಷಣಕ್ಕ ಅಷ್ಟು ದೊಡ್ಡದು ಭಾವ ಏನ್ ತುಂಬಿರ್ತಕ್ಕಂಥದ್ದು ಥಾಟ್ಸ್ ಇದೆ, ಒಂದು ಕ್ಷಣಕ್ಕೆ ಒಡೆದೋಗ್ಬಿಡ್ತದೆ. ಹೆಂಗದು ಸಮುದ್ರದಲ್ಲಿ ಅಲೆ ದೊಡ್ಡದಾಗಿ 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 ಬಂದು ಯಾವಾಗ ದಡಕ್ಕೆ ಬಡದಗಳಿಗೆ ಮತ್ತೆ ಪುನಃ ನೀರಾಗಿ ಬಿಡ್ತದೋ, ದೆನ್ ಅದೇ ರೀತಿಯಾಗಿ ಒಮ್ಮೆ ಈ ತತ್ವ ಅಂತಕ್ಕಂಥದ್ದೇನು ಜ್ಞಾನ ಅಂತಕ್ಕಂಥದ್ದು ನಾವಿಷ್ಟು ದಿವಸ ಕಲಿತೀವಿಲ್ವಾ, ಅದಕ್ಕೊಂದ್ಸಲ ಅದರಿಂದ ಅದಕ್ಕೊಂದ್ಸಲ ತಾಕ್ಬಿಡ್ಲಿ ಆ ಭಾವ, ಏನಾಗಿಬಿಡ್ತದ, ಒಂದೇ ಕ್ಷಣದಲ್ಲಿ ಎಲ್ಲ ಬಿದ್ದೋಗ್ಬಿಡ್ತದೆ. ಮತ್ತೇನಾಗುತ್ತೆ ಅವಾಗ, ಮತ್ತೆ ನಿಸ್ತರಂಗ, ಮತ್ತೆ ಶಾಂತವಾಗಿ ಬಿಡ್ತದೆ. ಧ್ಯಾನ ಮಾಡಕ್ ಕೂತ್ಕೊಂಡಾಗ ನಮಗೆ ಗೊತ್ತಾಗದಂತೆ ಈ ರೀತಿಯಾಗಿ ಯೋಚನೆಗಳು ಬರ್ತವೆ. ಬರ್ಲಿ, ತೊಂದರೆ ಇಲ್ಲ. ಬಂದಾಗ ಏನ್ ಮಾಡಿ ಅಂತಂದ್ರೆ ಈ ಶ್ಲೋಕನ್ನ ನೆನಪು ಮಾಡಿಕೊಂಡ್ಬಿಡಿ. ನಿಸ್ತರಂಗ ಜಲರಾಶಿ, ನಿಶ್ಚಲಂ, ಒಂದೇ ಸಲಕ್ಕ ಆ ಥಾಟ್ಸು ಒಂದು ಕ್ಷಣದಾಗ ಡ್ಯಾಮೇಜ್ ಆಗಿಬಿಡ್ತದೆ. ಯಾಕಂತಂದ್ರೆ ಅದು ಹೆಂಗ ಗಾಳಿಯಿಂದ ಎದ್ದಿರ್ತಕ್ಕಂತಹ ನೀರಿನ ಅಲೆ ಯಾವುದೇ ಆಕಾರ ತಾಳಿದ್ರೂ ಮತ್ತೆ ಯಾವಾಗ ಅದು ದಡಕ್ಕೆ ತಗಲಿದಗಳಿಗೆ ಹೆಂಗ ಮತ್ತೆ ಪುನಃ ನೀರಾಗುತ್ತೋ, ಹಾಗೆ ಅಜ್ಞಾನದಿಂದ ಮಾಯಿಯಿಂದ ಒಂದು ಥಾಟ್ಸ್ ಎದ್ದು ಬಿಡ್ತದ, ದೊಡ್ಡದು ಆಕಾರ ತಾಳಿ ಬಿಡ್ತದ. ಆಕಾರ ತಾಳಿ ಅದು ತಿರುಗಿ ಅದು ಆಕಾರದಲ್ಲೇ ಹೋಗ್ಬಿಡ್ತದ, ಹಾಗೆ ಒಂದಾದ್ಮೇಲೆ ಒಂದು. ಆದ್ರೆ ಯಾವಾಗ ಈ ಜ್ಞಾನ ಅಂತಕ್ಕಂಥದ್ದನ್ನ ನಾವು ತಗೊಂಡು ಬಂದಿವಿ ಅಂತಂದ್ರೆ ಅವಾಗ ಏನಾಗಿಬಿಡ್ತದೆ, ಒಂದೇ ಕ್ಷಣಕ್ಕೆ ಅದು ಅಲೆ ಬಿದ್ದೋಗ್ಬಿಡ್ತದ. ಅವಾಗ ಯೋಚನೆ ಮಾಡ್ಬೇಕು, ಯಾವಾಗ ಅದು ಬಿದ್ದೋದುಗಳಿಗೆ ಯಾವಾಗ ಸೈಲೆನ್ಸ್ ಇರ್ತದಲ್ಲ, ದಟ್ ಸೈಲೆನ್ಸ್ ಸ್ಟೇಟಸ್ಸು ಅದು ಮೊದಲು ಕೂಡ ಸೈಲೆನ್ಸ್ ಇತ್ತು. ಅಜ್ಞಾನದಿಂದ ಒಂದು ಥಾಟ್ಸ್ ಬಂತು, ಮತ್ತೆ ಜ್ಞಾನ ಅಂತಕ್ಕಂಥದ್ದು ಟಚ್ ಮಾಡಿದಗಳಿಗೆ ಮತ್ತೆ ಥಾಟ್ಸ್ ಬಿದ್ದೋಗ್ಬಿಡಿತು. ಅವಾಗ ವಸ್ತುತಃ ಏನು ಇರೋದು ಸೈಲೆನ್ಸೇ ಅಂತ. ಇದೆಲ್ಲ ಕಾಣಿಸ್ಕೊಂಡಿರ್ತಕ್ಕಂಥದ್ದೇನು, ಇದೆಲ್ಲವೂ ಕೂಡ ಅಜ್ಞಾನದಿಂದ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಅಷ್ಟೇನೆ. ನಮ್ಮ ಜೀವನ ಇಷ್ಟೇನೆ ಇರೋದು. ಧ್ಯಾನದಲ್ಲಿ ಕುಂತುಕೊಂಡಾಗ ಇದನ್ನ ಹೇಳ್ತೀನಿ, ಹೊರಗಡೆ ಕುಂತುಕೊಂಡಾಗ ವಯಸ್ಸಿಗೆ ಅನುಗುಣವಾಗಿರ್ತಕ್ಕಂತಹ ಈ ಭಾವನೆಗಳು ಬರ್ತಾವ, ಮತ್ತೆ ವಯಸ್ಸು ಕಳೆದಗಳಿಗೆ ಒಡೆದೋಗ್ತಾವ, ಮತ್ತೆ ಇನ್ನೊಂದು ವಯಸ್ಸಿಗೆ ಇನ್ನೊಂದು ಥರದ ಭಾವ ಬರ್ತಾವ, ಮತ್ತೆ ವಯಸ್ಸು ಮುಂದಕ್ಕೆ ಹೋದಗಳಿಗೆ ಅದು ಒಡೆದೋಗುತ್ತಾ. ಆದರೆ ನಾವು ನಿರಂತರವಾಗಿ ಆ ಪ್ರವಾಹದಲ್ಲೇ ಇರ್ತೀವಿ ಬಿಟ್ರೆ, ಪ್ರವಾಹವನ್ನ ಡ್ಯಾಮೇಜ್ ಮಾಡಲಿಕ್ಕೆ, ಪ್ರವಾಹವನ್ನು ಸ್ವಲ್ಪ ತಡೆ ಒಡ್ಲಿಕ್ಕೆ ಒಂದು ಬ್ರಿಡ್ಜ್ ಕಟ್ಟಿಕೊಂಡಿಲ್ಲ. ಈಗ ಶಂಕರರು ನಮಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಬ್ರಿಡ್ಜ್ ಅನ್ನು ಕಟ್ತಾ ಇದ್ದಾರೆ.
ವಿಚಾರ ಮಾಡಿದನ್ನ ಅಂತ. ಈ ವಿಚಾರ ಅಂತಕ್ಕಂಥದ್ದು ಬ್ರಿಡ್ಜ್. ಎಂಥದರ ಅಲೆ ಬರಲಿ, ಎಂಥ ಅಲೆ ಬಂದ್ರೂ ಕೂಡ ಈ ವಿಚಾರ ಅಂತಕ್ಕಂಥ ಬ್ರಿಡ್ಜಿಗೆ ಅದು ಒಡೆದೋಗ್ಲೇಬೇಕು. ಯಾಕಂದ್ರೆ ಅದು ಜ್ಞಾನದಿಂದ ಬಂದಿರತಕ್ಕಂಥದ್ದು ಅಲ್ಲದು. ಅಜ್ಞಾನದಿಂದ ಗಾಳಿಯ ಪ್ರವಾಹದಿಂದ ಎದ್ದಿರತಕ್ಕಂಥದ್ದು ಅದು. ಆ ಗಾಳಿ ಎಷ್ಟು ತನ ಬಲ ಇರ್ತದೆ ಅಲ್ಲಿ ತನಕ ಅದು ತೆರೆ ಓಡುತ್ತೆ, ಮತ್ತೆ ಬಿದ್ದು ಬಿಡ್ತದೆ. ಈಗೊಂದು ಎಲೆ ಗಾಳಿ ಬೀಸ್ದಾಗ ಎದ್ದಿರ್ತದೆ ಮೇಲೆ. ಗಾಳಿ ಎಷ್ಟು ಸ್ಪೀಡ್ ಆಗಿರ್ತದ ಅಷ್ಟರ ತನಕ ಇರ್ತದ. ಯಾವಾಗ ಗಾಳಿ ನಿಧಾನ ಕಡಿಮೆ ಆಗಿಬಿಡುತ್ತೆ ಮತ್ತೆ ನಿಧಾನಕ್ಕೆ ಬಂದ್ಬಿಡ್ತದೆ ಅದು. ಹಾಗೆ ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಗಾಳಿಯ ರೂಪದಲ್ಲಿ ಈ ಮಾಯಾಶಕ್ತಿ ನಿರಂತರವಾಗಿ ಚಲಿಸ್ತಾ ಇರ್ತದ. ಆ ಚಲಿಸೋದ್ರಿಂದ ಆ ನಿಜವಾಗಿ ಇಲ್ಲದೆ ಇರ್ತಕ್ಕಂತಹ ಆ ಥಾಟ್ಸ್ಗಳು, ಅಂದ್ರೆ ಹಾರಾಡಕ್ಕೆ ತಾಕತ್ತಿಲ್ಲದೆ ಇರ್ತಕ್ಕಂತಹ ಎಲೆಗಳು ಹೆಂಗ ಹಾರಾಡ್ತವೋ ಅದೇ ರೀತಿಯಾಗಿ ಸತ್ವ ಇಲ್ಲದೆ ಇರ್ತಕ್ಕಂತಹ ಯೋಚನೆಗಳು ಯಾವಾಗಲೂ ಕೂಡ ಈ ಮಾಯಾ ಕಾರ್ಯದಿಂದ ಜೀವಂತಿಕೆಯನ್ನ ಪಡ್ಕೊಂಡು ಹಾರಾಡ್ತಿರ್ತವೆ. ಕುವೆಂಪುರವರು ಅಂದ್ರೆ ಕುವೆಂಪುರ ಬಗ್ಗೆ ಒಬ್ರು ಅವರು ಸ್ಟೂಡೆಂಟ್ಸ್, ಅವರು ಈ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ಅವ್ರ ಬಗ್ಗೆ ಒಂದು 3 ಜನ ಈ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಅವರಿಗೆ ಬಂದಾದ್ಮೇಲೆ, ಜ್ಞಾನಪೀಠ ಪ್ರಶಸ್ತಿ ಬಂದಾದ್ಮೇಲೆ ಅವ್ರ ಬಗ್ಗೆ ಅಲ್ಲ, ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಡಿಸ್ಕಷನ್ಗೆ ಬೈದ್ರಂತೆ ಅವರು. 3 ಜನ ಡಿಸ್ಕಸ್ ಇವ್ರ ಜೊತೆಗೆ. ಅವರು 3 ಜನನು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರ್ತಕ್ಕಂಥವ್ರಲ್ಲ. ಸೊ 3 ಜನ ಇವರು ಕುವೆಂಪುರ ಹತ್ರ ಕುಂತ್ಕೊಂಡು ಒಂದು 3/4 ಗಂಟೆ ಆ ಜ್ಞಾನಪೀಠ ಪುರಸ್ಕಾರದ ಬಗ್ಗೆ ಅವರು ಏನ್ ತಮಗೆ ತಿಳಿದಿರ್ತಕ್ಕಂಥದ್ದೆಲ್ಲ ಸುಮಾರು ಮಾತಾಡಿದ್ರಂತ. ಕುವೆಂಪುರವರು ಏನು ಮಾತಾಡಿದ್ದಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರಂತೆ. ಯಾಕಂದ್ರೆ ಅವರು ಯಾವಾಗಲೂ ಕೂಡ ತುಂಬಾ ಮಾತುಗಾರರಲ್ಲ. ಅವ್ರು ಏನಿದ್ರು ತಮ್ಮ ಬರವಣಿಗೆ ಮೂಲಕ ಮಾಡಿದವರು. ಅವ್ರು ಸುಮ್ಮನೆ ಕೂತ್ಕೊಂಡಿದ್ರಂತೆ, ಕೇಳ್ಕೊಂತ ಸುಮ್ಮನೆ ಅದಕ್ಕೆ ಸ್ಪಂದನೆ ಮಾಡಿಕೊಂತ. ಅವ್ರು ಹೋದ್ಮೇಲೆ ಅವ್ರ ಇನ್ನೊಬ್ಬ ಶಿಷ್ಯರು ಬಂದ್ಬಿಟ್ಟು ಕೇಳಿದ್ರಂತೆ. ಅವರು ಏನ್ 3 ಜನ ಅವರೆಲ್ಲ ಚಿಂತಕರು ಬಂದಿದ್ರು, ಏನ್ ಡಿಸ್ಕಷನ್ ಆಯ್ತು ಅಂತ. ಕುವೆಂಪುರವ್ರು ಹೇಳಿದ್ರಂತೆ, ಡಿಸ್ಕಷನ್ ಏನಿಲ್ಲ, ಅವ್ರೊಳಗಡೆಗೆ ಅದು ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥ ಪುರಸ್ಕಾರದ ಥಾಟ್ಸ್ ಬಂದಿದ್ದು, ಆ ಥಾಟ್ಸ್ ಹಾರಾಡಿದು ಮತ್ತೆ ಬಿದ್ದೋದು ಅಂತ ಹೇಳಿದ್ರಂತೆ ಅವ್ರು. ಅಂದ್ರೆ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಮನುಷ್ಯ ಹೇಗೆ ಅದನ್ನ ಅಬ್ಸರ್ವ್ ಮಾಡಿದ, ತಿಳುವಳಿಕೆ ಇಲ್ಲದೆ ಇರೋರಾಗಿದ್ರಂತಂದ್ರೆ ಅದ್ರ ಜೊತೆಗೆ ಸೇರಿಕೊಂಡು ತಾವು ಕೂಡ ಗಾಳಿಯಲ್ಲಿ ಹಾರಾಡ್ತಿದ್ರು. ಸೊ ಇದೇನ್ ತೋರಿಸುತ್ತೆ ನಮಗಂತಂದ್ರೆ, ನಮ್ಮ ಮನಸ್ಸು ಈ ರೀತಿಯಾಗಿ ಸದಾ ಈ ಗಾಳಿಯಲ್ಲಿ ಹಾರಾಡ್ತಕ್ಕಂಥದ್ದು ಸ್ವಭಾವ. ಸೊ ಹಾಗಾಗಿ ಅದನ್ನ ನಾವು ಆಕ್ಷನ್ ಅಲ್ಲಿ ಇರುವಾಗ ಅದನ್ನ ಹಾರಾಡೋದನ್ನ ತಡೆಯಕ್ಕಾಗಲ್ಲ. ಆದರೆ ಧ್ಯಾನದಲ್ಲಿ ಕುಂತುಕೊಂಡಾಗ ಒಮ್ಮೆ ನಾವು ಕೂತ್ಕೊಂಡು ಈ ಹಾರಾಡೋದನ್ನ ಬಿಟ್ಟು ಹಾರಾಡೋದನ್ನ ನೋಡಕ್ ಬಂದ್ರೆ ಆವಾಗ ನಮ್ಗೆ 2 ದರ್ಶನ ಆಗುತ್ತವ. ಒಂದು ಮಾಯದ ಕಾರ್ಯ ಗೊತ್ತಾಗುತ್ತೆ, ಮತ್ತೆ ಅದು ಹಾರಾಡತಕ್ಕಂಥದ್ದು ಥಾಟ್ಸ್ನ ಸ್ವರೂಪ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ಒಂದು ಥಾಟ್ಸ್ ಅನ್ನ ನೋಡಕ್ ಬಂದ್ವಿ ಅಂತಂದ್ರೆ ಅವಾಗ ಧ್ಯಾನ ಅತ್ಯಂತ ಯಶಸ್ವಿ ಆಗುತ್ತೆ.
ಅದನ್ನ ಬಿಟ್ಟು ಥಾಟ್ಸ್ ಬರಬಾರ್ದು ಥಾಟ್ಸ್ ಬರಬಾರ್ದು ಥಾಟ್ಸ್ ಬರಬಾರ್ದು ಅನ್ಕಂತ ಕೂತ್ಕೊಂಡ್ರೆ ಅದು ಥಾಟ್ ಸ್ಟಾಪ್ ಆಗೋದಿಲ್ಲ. ಯಾಕಂದ್ರೆ ಗಾಳಿ ಎಲ್ಲಿ ತನಕ ಇರ್ತದೋ, ನೀರು ಎಲ್ಲಿ ತನಕ ಇರ್ತದೋ ಅದೇ ರೀತಿ ಅಲೆ ಬರ್ತಕ್ಕಂಥದ್ದು ಸಹಜನೇ. ಅದೆಲ್ಲಿ ಸ್ಟಾಪ್ ಆಗೋದಿಲ್ಲ. ಆದರೆ ಅಲೆಯನ್ನ ನೀರೇ ಅಲೆಯಾಗಿದೆ ಅಂತಕ್ಕಂಥದ್ದು, ಮತ್ತೆ ಗಾಳಿಯಿಂದ ಅದಂಗ ಚಲಿಸ್ತಾ ಇದೆ ಅಂತಕ್ಕಂಥ ತಿಳ್ಕೊಂಡ್ಬಿಟ್ಟು ಅಂತಂದ್ರೆ ಅವಾಗ ಬ್ಯೂಟಿಫುಲ್ ಧ್ಯಾನ ಆಗುತ್ತೆ. ಅದು ಅವಾಗ ಅಲ್ಲಿ ಏರಿಳಿತಗಳು ಇರಂಗಿಲ್ಲ. ಅದು ಶಾಂತ ಸ್ಥಿತಿ. ಅಶಾಂತ ಸ್ಥಿತಿ ನಮ್ಮ ನಿಜವಾದ ಸ್ವರೂಪ ಸ್ಥಿತಿ, ಅಂತಹದ್ದು ಬ್ರಹ್ಮಸ್ಥಿತಿ. ಅಂತಹ ಬ್ರಹ್ಮಸ್ಥಿತಿ ನೀನು ಅಂತ ಹೇಳ್ಬಿಟ್ಟು ಆಚಾರ್ಯ ಶಂಕರರು ಇಲ್ಲಿ ನಮ್ಗೆ ಈ ಶ್ಲೋಕದ ಮೂಲಕ ಉಪದೇಶ ಮಾಡ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.